ಬರ್ತಾ ಇದೆ ಸರ್. ಇಲ್ಲ, ನಮ್ಮ ಹೆಸರು ಏನಂತ ಬರ್ತಾ ಇದೆ, ಬಿಜೆಪಿ ಆರೋಪ ಮಾಡಿದ್ದಾರೆ. ಏನಂತ? ಸರ್, ನಿಮ್ಮ ಕೊಠಡಿಯಲ್ಲಿ ಸಾಕ್ಷಿನಾಕ್ಷ ಪ್ರಕ್ರಿಯೆ ನಡೆದಿದೆ ಆರೋಪವನ್ನು ಮಾಡಿದ್ದಾರೆ. ಅಫಿಡೇವಿಟ್ ಆ ಥರದ ಉಲ್ಲೇಖ ಆಗಿದೆ. ಅಫಿಡೇವಿಟ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ನಿನ್ನೆ ನನ್ನ ಗಮನಕ್ಕೆ ಬಂತು. ಅಫಿಡೇವಿಟ್ ಅಲ್ಲಿ ಉಲ್ಲೇಖ ಆಗಿದ್ದನ್ನು ಕೋರ್ಟ್ ಡೈರೆಕ್ಷನ್ ಕೊಟ್ಟು ಅದು ಎನ್ಕ್ವೈರಿ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಆಮೇಲೆ ಅವ್ರೇನು ಹೇಳ್ತಾ ಇದ್ದಾರಲ್ಲ 24ನೇ ತಾರೀಕನ್ನು ನೋಡಿದೆ ಅಫಿಡೇವಿಟಲ್ಲಿ. 24ನೇ ತಾರೀಕು ನಾ ಕಚೇರಿಗೆ ಹೋಗಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಮಗೂ ಅದಕ್ಕೇನು ನಂದು ವಿಕಾಸಸೌಧದಲ್ಲಿರ್ತಕ್ಕಂಥ ಕಚೇರಿ, ಅದು ಗೌರ್ಮೆಂಟ್ ಆಫೀಸು. ಅಲ್ಲಿ ಸಾಕಷ್ಟು ಜನ ಬರ್ತಾರೆ, ಶಾಸಕರು ಬರ್ತಾರೆ, ಅಲ್ಲಿ ಕುಂದಿರ್ತಾರೆ, ಹೋಗ್ತಾರೆ. ನಾನು ಇಲ್ಲದೆ ಇದ್ದಾಗೂ ಕೂಡ ಅನೇಕ ಜನ ಶಾಸಕರು ಬರ್ತಾರೆ, ಅಲ್ಲಿ ಬರ್ತಾರೆ, ಕೂಡ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಅದಕ್ಕೆ ನನಗೂ ಅದಕ್ಕೇನು ಸಂಬಂಧ ಇಲ್ಲ. ಎಸ್ಐಟಿಯಲ್ಲಿರುವಂತ ಆರೋಪಿ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿ ವೈದ್ಯಕೀಯ ಶಿಕ್ಷಣ ಸಚಿವರ ಸಭೆಯಲ್ಲಿ ಸಭೆ ಮಾಡಲಾಗಿದೆ. ಸಿಸಿಟಿವಿ ಫುಟೇಜ್ ಈಗ ಅವ್ರು ಏನು ಹೇಳಿದಾರಂದ್ರೆ, ನಾನು ಓದಿದ ಪ್ರಕಾರ ಈ ಆಫೀಸಲ್ಲಿ ಒಂದು ಸಭೆ ಆಗಿದೆ, ನಾನು ಯಾರು ಮೀಟ್ ಮಾಡಿದ್ದೀನಿ ಯಾರಿಗೋ, ಹಾಗಾಗಿ ನೀವು ಅದನ್ನು ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ನಾನು ಯಾರಿಗೋ ಮೀಟ್ ಮಾಡಿದ್ದೀನಿ, ಹಾಗಾಗಿ ಅದು ವಾಟ್ಸಪ್ ಚಾಟ್ ಅವರು ಅಂತ ಹೇಳಿದ್ದಾರೆ. ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಅಂತ ಹೇಳಿಲ್ಲ, ಆ ಕಚೇರಿ ಅಂತ ಹೇಳಿದ್ದಾರೆ. ಅದು ಎನ್ಕ್ವೈರಿ ಆಗಲಿ. ಹಾಗಾಗಲೇ ನಾನು ಗೊತ್ತಿಲ್ಲ, ನಾನು ಯಾಕೆ CCTV ಫುಟೇಜ್ ನೋಡೋಕೆ ಹೋಗಲಿ, ನನಗೆ ಗೊತ್ತೇ ಇಲ್ಲ. ಅದು ನಿಮ್ಮ ಕಚೇರಿಯಲ್ಲೇ ಅಲ್ವಾ ಸರ್? ಅಲ್ಲ, ನನ್ನ ಕಚೇರಿ ಅಂದರೆ ಅದು ವಿಕಾಸಸೌಧ, ಅದು ನನ್ನ ಪ್ರೈವೇಟ್ ಆಫೀಸ್ ಅಲ್ಲ, ಅದು ವಿಕಾಸಸೌಧ. ಅಲ್ಲಿ ಭಾಳ ಜನ ಬರ್ತಾರೆ, ಹೋಗ್ತಾರೆ. 100% ನೋಡಿ, ಅವತ್ತಿನ ದಿನ ಅವ್ರೇನು ಕ್ಲೇಮ್ ಮಾಡ್ತಾರೆ, ನಾನು ಆಫೀಸ್ಗೆ ಹೋಗಿಲ್ಲ ಅವತ್ತು. ಈ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಆಫೀಸ್ಗೆ ಹೋಗಿಲ್ಲ. ಹಾಗಾಗಿ ನನಗೆ ಗೊತ್ತೇ ಇಲ್ಲ, ನನಗೆ ಐಡಿಯಾನೇ ಇಲ್ಲ. ನಾನು ನಿಮ್ಮ ಚಾನಲಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿರೋದು ಈ ರೀತಿ ಆಗಿದೆ ಅಂಥೇಳಿ. ಹಾಗಾಗಿ ಅದಕ್ಕೂ ನನಗೇನು ಸಂಬಂಧ ಇದೆ ಹೇಳಿ? ಇಲ್ಲ, ಕಚೇರಿಯಲ್ಲಿ ನಡೆದಿದ್ರೆ ಅದು ಎನ್ಕ್ವೈರಿ ಆಗಲಿ, ಯಾರಿದ್ರು ಏನಿದ್ರು ಎನ್ಕ್ವೈರಿ ಆಗಲಿ. ನಾನಂತೂ ಅವತ್ತಿನ ದಿನ ಹೋಗಿಲ್ಲ. ಇಷ್ಟು ನನ್ನ ಗಮನಕ್ಕೆ ಬಂದಿದ್ದು ನಿನ್ನೆ ಮಾಧ್ಯಮದಲ್ಲಿ ನೋಡಿದ ಮೇಲೆ ಗಮನಕ್ಕೆ ಬಂದಿದ್ದು. ನೋಡಿ, ಮೀಟಿಂಗ್ ಅಲ್ಲ, ಅಲ್ಲಿ ನಾನು ಇಲ್ಲದೆ ಇದ್ದಾಗ ಯಾರೋ MLAs ಬರ್ತಾರೆ, ಹೋಗ್ತಾರೆ. ಮೀಟಿಂಗ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ನಿನ್ನೆ ಮಾಧ್ಯಮದಲ್ಲಿ ಬಂದು ಇಲ್ಲ, ನಾನು ನಿನ್ನ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಕಚೇರಿಯಲ್ಲಿ ಕೇಳಿದೆ ಏನಾಗಿದೆ ಅಂತ. ಅವ್ರೇನು ಹೇಳಿದ್ರು, ಇಲ್ಲ ಆ ರೀತಿ ಏನು ಮೀಟಿಂಗ್ ಆಗಿಲ್ಲ, ಯಾರೋ MLAs ಕೆಲವು ಜನ ಬಂದಿದ್ರು, ಹೋಗಿದ್ರು ಅಷ್ಟೇ, ನಮಗೂ ಅಷ್ಟು ಗಮನಕ್ಕೆ ಬಂದಿಲ್ಲ. ನೀವು ಇಲ್ಲದೆ ಇದ್ದಾಗೂ ಕೂಡ ಕೆಲವು ಜನ ಬರ್ತಾರೆ, ಸುಮ್ಮನೆ ಕೇಳ್ತಾರೆ ಇದ್ದಾರೆ ಅಂತ. ಇಲ್ಲ ಅಂದ್ರೆ ಒಂದು 5 ನಿಮಿಷ ಕುಂತು ಯಾರ ಜೊತೆ ಮಾತಾಡ್ತಾ ಇರ್ತಾರೆ, ಹೋಗ್ತಾರೆ ಅಷ್ಟೇ, ನಮಗೇನು ಗೊತ್ತಿಲ್ಲ ಅಂತ ಹೇಳಿದೆ. ಇಲ್ಲ, ಸಭೆ ಯಾರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸಭೆ ಮಾಡಿದಾರಲ್ಲೇ ಎನ್ಕ್ವೈರಿಯಲ್ಲಿ ಬರುತ್ತೆ. ಹಾಗಾಗಿ ಅಲ್ಲಿ ಏನು ನಾವು ಕಚೇರಿಯಲ್ಲಿ, ಅದು ಗೌರ್ಮೆಂಟ್ ಆಫೀಸು, ಅಲ್ಲಿ ನಾವು ಇಲ್ಲದೆ ಇದ್ದಾಗ ಅನೇಕ ಶಾಸಕರು ಬರ್ತಾರೆ, ಬೇರೆ ಬೇರೆ ಜನ ಬರ್ತಾರೆ. ಅಲ್ಲಿ ಬಂದು ಕೇಳ್ಕೊಂಡು, ಇಲ್ಲ ಅಂದರೆ 2 ನಿಮಿಷ ಆಫೀಸಲ್ಲಿ ಕುಂತು ಹೋಗ್ತಿರ್ಬೋದು. ಅದೇನಾಗಿದೆ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಅದೇನಿದೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ನಾನು ಅವತ್ತು ಕಚೇರಿಗೆ ಭೇಟಿನೇ ಕೊಟ್ಟಿದ್ದೆ. ನೋಡಿ, ಅಲ್ಲಲ್ಲ, ಈಗ ನೋಡಿ, ಈ ರೀತಿ ಆದಮೇಲೆ ಈ ರೀತಿ ಏನಾಗಿದೆ ಅಂಥೇಳಿ ನನಗೆ ದದ್ದಲ್ ಅವ್ರು ಮೀಟ್ ಮಾಡಿ ಕೇಳಿ ಏನಾಗಿದೆ ಅಂತ. ಅವ್ರು ಏನೋ ಇಲ್ಲ, ನನಗೆ ಯಾರೋ ಬಂದು ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದ ಈ ರೀತಿ ಆಗಿದೆ ಅಂತ ನನಗಷ್ಟೇ ಮಾಹಿತಿ ಕೊಟ್ಟರು. ನಾನು ಕೇಳಿದೆ ಅವ್ರಿಗೆ, ಏನು ಈ ರೀತಿ ಆಗಿದೆ? ಅವ್ರೇನು ಹೇಳಿದ್ರಂದರೆ, ನಾನು ನಿಮ್ಮ ಕಚೇರಿಗೆ ಮೀಟಿಂಗ್ ಮಾಡೋಕ್ಕೆ ಬಂದಿದ್ದೆ, ನೀವು ಇರಲಿಲ್ಲ. ಅವ್ರು ಯಾರು ಆರೋಪಿ ಇದ್ದಲ್ಲ, ಅವ್ರು ಬಂದು ನಾನು ಫಸ್ಟ್ ಟೈಮ್ ಇಲ್ಲಿ ಹೇಳಿದ್ದು ಏನಂದರೆ, ಈ ರೀತಿ ಏನೋ ನಡೆದಿದೆ ಅಂಥೇಳಿ ನನ್ನ ಗಮನಕ್ಕೆ ತಂದಿದ್ದು. ಅದಾದಮೇಲೆ ನಾನು ನನ್ನ PAs ಹೇಳಿ ನಾನು ಇನ್ಫಾರ್ಮೇಷನ್ ಕೇಳಿದೆ ಅಂತ ಅಷ್ಟು ಮಾತ್ರ ಅವ್ರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಿಮ್ಮ ರಾಜೀನಾಮೆ ಕೇಳಿದ್ದಾರೆ. ನನಗೇನು ಸಂಬಂಧ ಇದೆ? ಇಲ್ಲ, ನೀವು ಮಾಧ್ಯಮದವ್ರು ಕೇಳ್ತಾ ಇದ್ದೀರಾ? ಅಲ್ಲ, ಕೇಳಿ, ಏನು ಆಧಾರದ ಮೇಲೆ ನೋಡಿ. ನಾನು ಅವತ್ತು ಕಚೇರಿಗೆ ಹೋಗಿಲ್ಲ ಅಂತ ಹೇಳಿ, ನೀವು ಬೇಕಿದ್ರೆ CCTV ನನಗೆ ಗೊತ್ತಿಲ್ಲ. ಇಟ್ ಈಸ್ ನಾಟ್ ಇನ್ ಮೈ ಕಸ್ಟಡಿ. ಬಿಕಾಸ್ ನಾನು ಯಾಕೆ ಒತ್ತಡ ಆಗಲಿ? ನೋಡಿ, ನಮ್ಗೇನು ಸಂಬಂಧ ಇಲ್ಲಲ್ಲ ಇದು. ನೋಡಿ, CCTV ಸಭೆ ಆಗಿದೆ ಇಲ್ಲ ನನಗೆ ಗೊತ್ತಿಲ್ಲ, ಯಾರ್ಯಾರಿದ್ರು ನನಗೆ ಗೊತ್ತಿಲ್ಲ. CCTV ಕ್ಯಾಮ್ರಾ ಫುಟೇಜ್ ಇಸ್ ನಾಟ್ ಇನ್ ಮೈ ಕಸ್ಟಡಿ. ವಿಕಾಸಸೌಧ ಇದೆ, ಅದು ವಿಕಾಸಸೌಧ ಯಾರ ಕಸ್ಟಡಿಯಲ್ಲಿ ಇದೆ ನಿಮಗೂ ಗೊತ್ತಿರುತ್ತೆ. ಅವರೆಲ್ಲ ಆಮೇಲೆ ಎನ್ಕ್ವೈರಿ ಆಫೀಸರ್ಸ್ ಕೇಳಿದಾಗ ಅದು ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಯು ಸಿ, ಐ ಹ್ಯಾವ್ ಎ ರೆಪ್ಯುಟೇಷನ್ ಇನ್ ದಿಸ್ ಸ್ಟೇಟ್. ಆನೆಸ್ಟ್ಲಿ ವರ್ಕ್ ಮಾಡಿದ್ದೀವಿ ನಾವು. ಇಫ್ ಯು ಟ್ರೈ ಟು ಸೇ ಸಚ್ ಥಿಂಗ್ಸ್, ವಾಟ್ ಮೆಸೇಜ್ ಯು ಆರ್ ಗಿವಿಂಗ್ ಟು ದ ಪೀಪಲ್? ನೋಡಿ, ನಾನು 5 ವರ್ಷ ಹಿಂದೆನೂ ಮಂತ್ರಿ ಆಗಿದ್ದೆ. ಈ ರೀತಿ ಇದಕ್ಕೆ ನಾನು ವಿರುದ್ಧ ಇದ್ದೀನಿ. ಅದಕ್ಕೆ ಯಾವತ್ತೂ ಕೂಡ
ನಾವು ಯಾವ ಟ್ರಾನ್ಸ್ಪರೆನ್ಸಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಈ ರೀತಿ ನಾವು ಆಲೋಚನೆನೂ ಬರಲ್ಲ ನೀವು ಹೇಳೋ ರೀತಿಯಲ್ಲಿ. ನಿಮ್ಮ ಆಫೀಸ್ ಮಿಸ್ಯೂಸ್ ಆಗಿದೆ ಅಂತ ಅನ್ಸುತ್ತಾ ಸರ್? ಇಲ್ಲ, ನಮ್ಮ ಆಫೀಸಲ್ಲಿ ಏನಾಗಿದೆ ಅಂತ ಎನ್ಕ್ವೈರಿಯಿಂದ ಹೊರಗೆ ಬರಲಿ. ಅವತ್ತಿನ ದಿನ ನಾನು ಆಫೀಸ್ಗೆ ಹೋಗಿಲ್ಲ. ಈ ರೀತಿ ನನ್ನ ಆಫೀಸಲ್ಲಿ ನನ್ನ ಅಬ್ಸೆನ್ಸಲ್ಲಿ ಏನಾದರೂ ಮೀಟಿಂಗ್ ಆಗಿದೆಯಲ್ಲ ಸತ್ಯತೆ ಹೊರಗೆ ಬರುತ್ತೆ. ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮ ಆಗುತ್ತೆ. ಗೌರ್ಮೆಂಟ್ ಹಸ್ ಟೇಕನ್ ವೆರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಲಿಯರ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ.